ನೋವ್ತೈತೆ ಕಣೆ. ತುಂಬ ನೋವ್ತೈತೆ. ಏನು ಮಾಡೋಣ? ಇನ್ನೂ ನನ್ನ ಪಟೆ ಸೀರೆ ಸೊಟ್ಟ ಹೋಗ್ಬಿಡ್ತು, ಸರಿ ಮಾಡ್ಕೊಂಬಕ್ಕೆ ಬರ್ತಾ ಇಲ್ಲ. ಏನು ಮಾಡಬೇಕೆ? ಏನು ಮಾಡ್ಬೇಕಮ್ಮ? ಅದೇ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರೋಣ. ಮಾಮ ಬತ್ತಿದಂಗೆ ಹೋಗೋಣ, ಆಸ್ಪತ್ರೆಗೆ ಹೋಗೋಣ ಹೇಳು. ಬರಲೇ ಇಲ್ಲಪ್ಪ ನಿಮ್ಮ ಮಾಮ. ನಿಮ್ಮ ಮಾಮ ಬಂದಿದ್ರೆ ಆಸ್ಪತ್ರೆಗೆ ಹೋಗ್ಬೋದಾಗಿತ್ತು. ಹೋಗಿ ತೋರಿಸ್ಕೊಬರ್ಬೇಕಷ್ಟೇನೆ. ಯಪ್ಪ ನೋವು ಜಾಸ್ತಿ ಐತೆ. ಬಂತೇಳು, ಮಾಮನ ಬಂತು. ಬಾರ್ಮಮ್ಮ. ಯಾಕೆ ಏನಾಯ್ತು? ಯಾಕೆ ಹಂಗೆ ಇಟ್ಕೊಂಡಿದ್ಯಾ ಶೈಲು? ಯಾಕೆ ತಲೆ ಹಂಗೆ ಸೊಟ್ಟ ಇಟ್ಕೊಂಡಿದ್ಯಾ? ಅಯ್ಯೋ, ನಾನು ಹಿಂಗೆ ಮನೆ ಕೇಳಿದ್ನ ಎತ್ಲಾಗ ಇಕ್ಕೊಂಡ ಏನೋ ಹಿಂಗೆ ಹಿಡ್ಕೊಂಡೈತೆ. ಹಿಂಗೆ ಸರಿ ಮಾಡ್ಕೊಂಬಕ್ಕೆ ಬರ್ತಾನೆ ಇಲ್ಲ ಪಟೆ ಸೀರೆ. ಸೊಟ್ಟೋಗ್ಬಿಟ್ಟೈತೆ. ತುಂಬ ನೋವ್ತೈತೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಹೋಗೋದ್ಲಾಗೆ. ಅದಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು. ಆಸ್ಪತ್ರೆಗೆ ಕರ್ಕೊಂಡು ಹೋಗು. ತುಂಬ ನೋವು ನೋವು ನೋವು. ಹಿಂಗಿಲಿ ನೋಯ್ತೈತೆ. ಸರಿ ಮಾಡ್ಕೊಂಬನ, ಹಿಂಗೆ ಸರಿಯಾಗಿ ಇಕ್ಕೊಂಬನ ಅಂತ ಅಂದರೆ ನೋಯ್ತೈತೆ. ಅದಕ್ಕೇನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗು ನನಗೆ. ಆಗ ಅವಳು ನಿನ್ನ ತಂಗಿ ಅಮ್ಮಮ್ಮ, ಅವಳು ನಿನ್ನ ತಂಗಿ ಗಿರ್ಜಿ ಅದು ಏನು ಶಾಪ ಹಾಕಿದ್ಲ ಏನು? ಥೂ, ದರಿದ್ರದವಳು ಅಲ್ಲ. ಎಲ್ಲಿ ಬಂದು ಹೆಂಗೆ ನೀನು ಹಾಳಾಗಿ ಹೋಗ್ತೀಯ ಕಣೆ, ಹಂಗೆ ಹಿಂಗೆ ಅಂತ ಮಾತಾಡಿದ್ಲು ನಿನ್ನ ತಂಗಿ. ಹೋಗಿ ಅವಳಿಗೆ ಸರಿಯಾಗಿ ಹೋಗುತ್ತೆ ಬರೋಗ್ರಿ. ಹಂಗೆ ಹಿಂಗೆ ಶಾಪ ಹಾಕಿದ್ರೆ ಗೊತ್ತಾಗೋದಿಲ್ವ ಅವಳಿಗೆ? ನೋಡಿ ಇವಾಗ ನಮ್ಮ ಅಕ್ಕಗೆ ಹೆಂಗಾಗೈತೆ. ಇವಾಗ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಬಂದು ಅವಳು ನೋಡ್ತಾಳ. ನೋಡು ಎಂಥವಳು ನಿನ್ನ ತಂಗಿ. ಬಲು ಒಳ್ಳೆಯವಳಲ್ಲ. ಹಾಳಾಗಿ ಹೋಗ್ಲಿ ಅಂತ ಶಾಪ ಹಾಕಿದ್ಲು. ಅದಕ್ಕೆ ಅವಳಿನ್ನ ಯಾವ ಭಯಗಂದ್ಲೋ ಏನೋ, ಅದಕ್ಕೆ ಹಿಂಗಾಗಿರೋದು. ನನ್ನ ಬಗ್ಗೆ ಮಾತಾಡಿದರೆ ಅಷ್ಟೇ ನಿನಗೆ. ಫಸ್ಟ್ ನಿಮ್ಮ ಅಕ್ಕ ಎಂಥವಳು ಅಂತ ನೀನು ನೋಡಿ, ನಿಮ್ಮ ಅಕ್ಕ ಎಂಥವಳು ಏನು ಅಂತ ಹೇಳಿ ನೀನು ಯೋಚನೆ ಮಾಡು. ನನ್ನ ಬಗ್ಗೆ ಹೇಳ್ಬೇಡ ನಮ್ಮ ಅಣ್ಣ ತಂಗ ನೀನು. ಅವಳಿಗೆ ಸುಮ್ಮನೆ ಹೋಗೋದಕ್ಕೆ ಕೇಳು. ಅವಳು ಏನಾನ ಹೋಗ್ಲಿಲ್ಲ ಅಂದ್ರೆ ನೋಡು ಅಷ್ಟೇನೆ. ಡಯ ಸುಮ್ಮನೆ ಹೋಗಕ್ಕೆ ಕೇಳು ಅವಳಿಗೆ. ಇಲ್ಲಾಕೆ ಬಂದವಳು ಅವಳು ಮಾತಾಡಿಸ್ಲಿಲ್ಲ ಅಂದ್ರೂ. ಅಲ್ಲ, ನಿನಗೇನು ಅನ್ಸೋದಿಲ್ವಾ? ನಾವು ಮಾತಾಡ್ಸಲ್ಲ ಅಂದಂಗೆಲ್ಲ ನೀನು ಬಂದು ಇಲ್ಲಿ ನಮ್ಮನ್ನು ಮಾತಾಡಿಸ್ತಾ ಇದೆಯಲ್ಲ, ಗೊತ್ತಾಗೋದಿಲ್ವಾ ನಿನಗೆ? ಗೊತ್ತಾಗುತ್ತೋ ಇಲ್ವೋ ಅಷ್ಟೇ ಹೇಳಿ ನೀನು. ಅಣ್ಣ, ಫಸ್ಟು ನಾನು ಹೇಳೋದನ್ನ ನೀನು ಕೇಳಿಸ್ಕೊಂತೀಯ? ಇವಳು ಬಂಡವಾಳ ಏನು ಅಂತ ನಾನು ನಿನಗೆ ಬಯಲು ಮಾಡ್ತೀನಿ. ಇವಳು ಬಂಡವಾಳ ಎಲ್ಲ ಗೊತ್ತಾಗುತ್ತೆ ನಿನಗೆ. ಬಯಲು ಮಾಡ್ತೀನಿ ಅಂತ ಏನೋ ಬಯಲು ಮಾಡ್ತೀಯ ನೀನು ಬದನೆಕಾಯಿ. ಸುಮ್ಮನೆ ಇಲ್ಲಿಂದ ಹೋಗು. ಏನೋ ಫೋನ್ ಹಿಡ್ಕೊಂಡು ಬಂದವಳು ಕಣೆ ಅಕ್ಕ, ಬಂಡವಾಳ ಬಯಲು ಮಾಡ್ತೀನಿ ಅಂತ. ನಾನೆಲ್ಲ ಕೇಳ್ತೀನಿ, ಸುಮ್ಮನಿರಮ್ಮ. ಏನು ಹೇಳು, ಇವಾಗ ಏನಕ್ಕೆ ಬಂದಿದ್ಯಾ ನೀನು? ಏನಕ್ಕೆ ಬಂದಿದ್ಯಾ? ನನ್ನ ಹೆಂಡ್ತಿಗೆ ಮೊದಲೇ ಹುಷಾರಿಲ್ಲ. ಅವಳಿಗೆ ನೋಡಿ ಹೆಂಗಾಗೈತೆ ತಲೆ. ಇವಾಗ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ಅವಳಿಗೆ ಮೊದಲೇ ಹುಷಾರಿಲ್ದಾಗ ಬಂದು ನೀನು ಇಲ್ಲದ್ದೆಲ್ಲ ನೀನು ಇಲ್ಲಿ ಗಲಾಟೆ ಮಾಡಬೇಕಂತ ಬಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡು. ಏನು ಅಂದ್ಕೊಂಡಿದ್ಯಾ ನೀನು? ಆಗ್ಲೆಲ್ಲ ಪದೇ ನಮ್ಮನ್ನೇನು ಆಟ ಆಡಿಸ್ತಾ ಇದೆಯಾ ನೀನು? ಅವಳಿಗೆ ಮನವಯ್ಯದಿದ್ರೆ ಸರಿ. ಕಷ್ಟ ಸುಖ ಅನ್ನೋದು ಗೊತ್ತಿಲ್ದಲೆ ಬಂದಿಲ್ಲಿ ಮಾತಾಡ್ತಾಳೆ. ಸುಮ್ಮನೆ ಹೋಗೋದು ಕಲಿ ಏನು? ನಾನೇನಿಲ್ಲ, ಸ್ವಲ್ಪ ಚೆನ್ನಾಗಿದ್ದರೆ ಇತ್ತು ಅವಳಿಗೆ. ಏನು ಮಾಡ್ತೀಯಾ? ನನಗೊಂದು ಸ್ವಲ್ಪ ಹಿಂಗಾಗಿರೋದಕ್ಕೋಸ್ಕರ ಸುಮ್ಮನಿದ್ದೀನಿ ಅಷ್ಟೇ. ನಾನು ಸ್ವಲ್ಪ ಏನಾದರೂ ಚೆನ್ನಾಗಿದ್ದಿದ್ರೆ ಹೋಗಿದ್ದು ಕಳಿಸ್ಬಿಡ್ತಿದ್ದೆ. ಸುಮ್ಮನೆ ಹೋಗೋದು ಕಲಿ. ಅಣ್ಣ, ನಾನು ಹೇಳೋದು ಕೇಳಿಸ್ಕ. ಈ ಫೋನಾಗ ಆಗ್ತಾ ಇರೋದನ್ನ ನೀನು ಕೇಳಿಸ್ಕ ಫಸ್ಟು. ಯಾಕೆ ಅವಳು ಹಿಂಗೆ ಮಾಡ್ತಾ ಇದ್ದಾಳೆ? ನಾನು ನೀನು ದೂರ ಮಾಡಬೇಕು ಅನ್ನೋ ಉದ್ದೇಶ ಅವಳಿಗೆ ಇರೋದಕ್ಕೋಸ್ಕರ ಹಂಗೆ ಮಾಡ್ತಾ ಇದ್ದಾಳೆ. ಅವಳ ಬಾಯಲ್ಲೇ ಬರ್ತೈತೆ. ಕೇಳಿಸ್ಕೆ. ಇದನ್ನು ಫಸ್ಟ್ ಕೇಳಿಸ್ಕೊಂಡು ಆಮೇಲೆ ನೀನು ಮಾತಾಡು. ಆಮೇಲೆ ನೀನು ನನ್ನ ಮೇಲೆ ಸಿಟ್ಟಾಗು, ಸರಿ? ನಾ ಆಮೇಲೆ ಬೇಕಾದ್ರೆ ನೀನು ಮಾತಾಡು. ನನ್ನನ್ನು ಬೈಯಿ ಮಾತಾಡಿಸ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ನಾನು ಬೇಕಾದ್ರೆ ನನ್ನ ಪಾಡಿಗೆ ನಾನು ಹೋಗ್ತೀನಿ. ಫಸ್ಟ್ ಅವಳ ಬುದ್ಧಿ ಏನಂತ ತಿಳ್ಕ ನೀನು. ಏನು ಉದ್ದೇಶ ಅವಳದು ಅಂತ ಹೇಳಿ ತಿಳ್ಕೊ. ಎಲ್ಲ ಹಾಕು, ಹೇಳ್ತೀನಿ ಕೇಳಿಸ್ಕೆಂಬ್ಲಿ ಫಸ್ಟು. ಅವಳ ಬಂಡವಾಳ ಎಲ್ಲ ನನಗೆ ಗೊತ್ತಾಗಲಿ ಅವನಿಗೆ. ಸುಮ್ಮನೆ ಇಲ್ಲಿ ಈಗ ನೋಡಿ ಇಲ್ಲದೆಲ್ಲ ಮಾತು ಸುಮ್ಮನೆ ಕಳ್ಸಪ್ಪ. ಏನು ಕೇಳಿಸ್ಕೊಂಬಕ್ಕೆ ಹೋಗ್ಬೇಡ, ಏನು ಬೇಡ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ನೋಡು. ನೀನೇನು ಹಾಕೋದು ಬೇಡ, ತೋರಿಸೋದು ಬೇಡ. ಕೇಳಿಸ್ಕೊಳ್ಳೋ. ನಿನ್ಗೆ ಅಷ್ಟು ಸಮಾಧಾನ ಅನ್ನೋದಿಲ್ವೇ? ಅವಳು ಆಡ್ದಂಗೆ ಆಡ್ತಾ ಇದೆಯಲ್ಲ. ಫಸ್ಟು ಕೇಳಿಸ್ಕ. ಅವಳು ಆಗ್ತಾ ಇರೋದನ್ನ. ಅವಳೇನು ಫೋನಾಗ ಆಗ್ತಾಳೆ ನೀನು ಕೇಳಿಸ್ಕೊಂಡು ನೀನು ಆಮೇಲೆ ಮಾತಾಡು. ಸ್ವಲ್ಪ ಸಮಾಧಾನದಾಗಿರೋ. ಅವಳ ಥರನೇ ನಿನ್ನ ಹೆಂಡತಿ ಥರನೇ ಆಡಬೇಡ ನೀನು. ಇಲ್ಲೋಡೆ, ನಿಮ್ಮ ಅಣ್ಣ ನಿನ್ನು ಪರ್ಮನೆಂಟಾಗಿ ದೂರ ಮಾಡ್ತೀನಿ. ನಿಮ್ಮ ಅಣ್ಣಯ್ಯ ನೀನು ಸಾತ್ತವಳೆ ಅಂದ್ರೆ ನಿನ್ನ ಮುಖ ನೋಡಬಾರ್ದು. ಹಂಗೆ ಇಲ್ಲೋಡಿಲಿ, ನಾನು ನಿಮ್ಮ ಅಣ್ಣ ನಿನ್ನೂ ದೂರ ಮಾಡ್ತೀನಿ. ನಿನ್ನ ತಂಗಿ ಅಂತ ಕರಿಬಾರ್ದು. ಆ ರೀತಿ ಮಾಡ್ತೀನಿ. ನಾನು ಮಾಡೋ ಉದ್ದೇಶನೇ ಅದು. ಇಲ್ಲೋಡು, ಒಂದರಕ್ಕೆ 100 ಬೆರೆಸ್ಕೊಂಡು ಹೇಳ್ತೀನಿ. ನನಗೆ ಗೊತ್ತೈತೆ ಹಿಂಗೆ ಹೇಳಬೇಕು ಏನು, ನಿಮ್ಮ ಅಣ್ಣನ ಹೆಂಗೆ ದೂರ ಮಾಡಬೇಕು ಅನ್ನೋದು ನನಗೆ ಗೊತ್ತೈತೆ. ನೀನು ತಿಳ್ಕೊಬಿಟ್ಟಿದ್ಯಾ? ಇಲ್ಲೋಡು, ನೀನು ಯಾವತ್ತೂ ತಂಗಿ ಅಂತ ಕರಿಬಾರ್ದು. ಹಂಗೆ ಮಾಡೋ ಉದ್ದೇಶ ನನಗಿರೋದ್ರಿಂದನ ನೀನು ಏನು ಒಂದಿಲ್ಲದ್ದೆಲ್ಲನ ಈ ಬೆರಗಿಸಿ ನಿಮ್ಮ ಅಣ್ಣಗೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಅಣ್ಣಯ್ಯ ಇವಾಗ ನನ್ನ ಮಾತು ಕೇಳೋದು, ನಿನ್ನ ಮಾತಲ್ಲ. ನನ್ನ ಮಾತು ಕೇಳಿಕೊಂಡು ಪ್ರತಿಯೊಂದು ನನ್ನ ಮಾತೇ ಕೇಳೋದು. ನನ್ನ ಮಾತು ಕೇಳ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಮನೆಯಲ್ಲೇ ಇರ್ತಾರೆ. ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಮಾತಾಡ್ಸೋದಿಲ್ಲ. ಏನು ಶೈಲು, ಇದು ಹಿಂಗೆ ಮಾತಾಡಿದ್ಯಾ? ಅದೆಲ್ಲ ಸುಳ್ಳು ಕಣಪ್ಪ. ಅದನ್ನೆಲ್ಲ ನೋಡ್ಬೇಡ ತೆಗಿ. ಅದನ್ನೆಲ್ಲ ನೋಡ್ಬೇಡ. ಕೆಡ್ಸೆ ಫೋನ್ ಕೆಡ್ಸಪ್ಪ ಅಷ್ಟು. ನಿನ್ನ ಫೋನ್ ಆಫ್ ಮಾಡಿಬಿಡು. ಯಾಕೆ ಭಯ? ಈಗ ಭಯ ಆಗೈತಲ್ಲೇ ನೋಡು.
ನನ್ನ ಹತ್ರ ಬಂದು ಪದೇ 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 ನಿಮ್ಮ ಅಣ್ಣ ನಿನ್ನೂ ದೂರ ಮಾಡ್ತೀನಿ, ನಿಮ್ಮ ಅಣ್ಣ ನಿನ್ನೂ ದೂರ ಮಾಡ್ತೀನಿ, ಪರ್ಮನೆಂಟಾಗಿ ದೂರ ಮಾಡ್ತೀನಿ ಅಂತ ಹೇಳೋಳು. ಅದಕ್ಕೆ ನನಗೆ ಕೋಪ ಬಂದ್ಬಿಟ್ಟು ನಾನು ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನೋಡು. ಎಲ್ಲ ರೆಕಾರ್ಡ್ ಮಾಡ್ಕೊಂಬಂದು ನಿನಗೆ ತೋರಿಸ್ತಾ ಇದ್ದೀನಿ. ಅವಳ ಬಂಡವಾಳ ಏನು ಅಂತ ಬಯಲು ಮಾಡ್ತಾ ಇದ್ದೀನಿ. ನಿನ್ನೂ ದೂರ ಮಾಡಬೇಕು ಅಂತ ಇದ್ದಾಳೆ. ನೋಡು ನೋಡು ಕೇಳಿಸ್ಕ. ನನ್ನ ಗಂಡ ಏನು ಬಿಟ್ಟು ಬಿದ್ದವನೇನೆ ನಿನ್ನ ಮಗನಿಗೆ ತಿಂಡಿ ತಂದು ಕೊಡೋಕ್ಕೆ, ಬ್ರೆಡ್ ಬಿಸ್ಕೆಟು ಖಾರ ಎಲ್ಲ ತಗೊಂಬಂದು ಕೊಡೋಕೆ ನನ್ನ ಗಂಡ ಏನು ಬಿಟ್ಟು ಬಿದ್ದವನೆ. ಅದೇನ ನಮಗೆ ತರಲೇಳು, ನಾವೇ ತಿಂತೀವಿ. ಅದಕ್ಕೆ ಮತ್ತೆ ಇದನ್ನೆಲ್ಲ ತಡಿಬೇಕು. ನಿನ್ನ ಮಗನಿಗೆ ಬಟ್ಟೆ ಕೊಡ್ಸೋದಾಗಲಿ ಪ್ರತಿಯೊಂದು ನಾನೆಲ್ಲ ತಡಿಬೇಕು ಅಂತಲೇ ನಾನು ಹಿಂಗೆ ಮಾಡ್ತಾ ಇರೋದು. ಏನು ನನ್ನ ಗಂಡ ಬ್ರೆಡ್ ಬಿಸ್ಕತ್ ಎಲ್ಲ ಎಷ್ಟೊಂದು ತಗೊಂಬಂದು ಕೊಡ್ತಾನೆ, ಹಣ್ಣು ಎಲ್ಲನ. ದುಡ್ಡೇನು ಪುಕ್ಸಟೆ ಬರುತ್ತೆ ಅನ್ಕೊಂಡಿದ್ಯೇನೆ. ಅದಕ್ಕೆ ಮತ್ತೆ ತಂದು ಕೊಡಬಾರ್ದು, ಇದೆಲ್ಲ ನಾನು ನಿನಗೆ ಮಾತಾಡಿಸ್ಬಾರ್ದು ಅಂತೇಳಿ ಹಿಂಗೆ ಮಾಡ್ತಾ ಇರೋದು ನಾನು. ನಿನ್ನ ಅನಿಷ್ಟ ಮುಖ ನೋಡೋದಕ್ಕೂ ಅವರು ಇಷ್ಟಪಡೋದಿಲ್ಲ. ಅಂಥದ್ರಲ್ಲಿ ಅವರು ನಿನಗೆ ನೋಡ್ಕೊಂತಾರೆ, ಅಂಥದ್ರಾಗೆ ನಿನ್ನ ನೋಡ್ತಾರೆ, ಮಾತಾಡಿಸ್ತಾರೆ ಅಂತ ಅಂದ್ಕೊಂಡಿದ್ಯಾ? ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಓ ಭ್ರಮೆ ಭ್ರಮೆ ಅಕ್ಕ, ಭ್ರಮೆ. ಅಲ್ಲೋಡಲಿ ಮಾವ ನಂಬಿಡ್ತಾರಂತೆ ಇವಳು ಹೇಳೋದೆಲ್ಲನ. ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡ್ತಾಳಂತೆ. ನಮ್ಮ ಅಕ್ಕನ ಬಂಡವಾಳ ನೀನೇನೇ ಬಯಲು ಮಾಡ್ತೀಯಾ? ಹೋಗೆ ಸುಮ್ಮನೆ ಹೋಗೆ, ಕನ್ಸ್ಕೊಂಡ್ಬಿಡ ಹೋಗೆ. ಕನ್ಸು ಕಾಣ್ತಾ ಇಲ್ಲ ಕಣೆ. ನಿಮ್ಮ ಬಂಡವಾಳ ಎಲ್ಲ ಬಯಲು ಮಾಡಿ ನಮ್ಮ ಅಣ್ಣನ ಜೊತೆ ನಾನು ಚೆನ್ನಾಗಿರ್ತೀನಿ. ನಮ್ಮ ಅಣ್ಣಾರು ನಾವು ಯಾವತ್ತೂ ದೂರ ಆಗಿಲ್ಲ. ನಾನು 3 ಜನ ನಮ್ಮ ಅಣ್ಣಾರು ನನಗೆ ಎಲ್ಲನೂ ಒಂದೇನೆ. ನನಗೆ ನಮ್ಮ ಅಣ್ಣಾರು ಮುಖ್ಯ. ನಮ್ಮ ಅಣ್ಣಾರ ಜೊತೆ ನಾನು ಚೆನ್ನಾಗಿರ್ತೀನಿ, ನನ್ನ ಮೇಲೂ ಕೀಳು ಅಂತ ನಾನು ಯಾವತ್ತೂ ನೋಡಿಲ್ಲ ಕಣೆ. ನೋಡೋಣ ಸಾಕಾ ಬೇಕಾ? ನೋಡು ನಿನ್ನ ಹೆಂಡ್ತಿ ಬಂಡವಾಳನ ನಮ್ಮಿಬ್ರು ನೀನು ದೂರ ಮಾಡಬೇಕು ಅನ್ನೋ ಉದ್ದೇಶ. ನೀನು ಮಕ್ಳಿಗೆ ಒಂದು ಬ್ರೆಡ್ ಬಿಸ್ಕೆಟ್ ನಾನು ತಗೊಂಬ ಅಂತ ಕೇಳ್ತೀನ, ನೀನು ಇಷ್ಟಪಡ್ತಾನೆ ತಗೊಂಬಂದು ಕೊಡ್ತಾ ಇರೋದು. ಏನಂದ್ರೆ ನಾನು ಕೇಳಿದ್ನ. ಅಲ್ಲ ನೀನೇನೇನು ಕೇಳಿರಲಿಲ್ಲ ಕಣಮ್ಮ. ನಾನೇನೋ ಇಷ್ಟಪಟ್ಟು ಪಾಪ ಅವನಿಗೆ ಅಂತ ಹೇಳಿ ತಗೊಂಬಂದು ಕೊಡ್ತಿದ್ದೆ. ಅದಕ್ಕೇ ಇವಳು ಇಷ್ಟೊಂದು ಮನಸ್ಸಿನಾಗೆ ಸೇಡಿಕೊಂಡಳು ಎಂಬುದು ನನಗೆ ಗೊತ್ತಿರಲಿಲ್ಲ ಕಣಮ್ಮ. ಗೊತ್ತಿರಲಿಲ್ಲ, ಇವಾಗಲೇ ಗೊತ್ತಾಗಿದ್ದು. ನಿನ್ನ ಫೋನ್ನಾಗೆಲ್ಲ ಹಾಕಿ ತೋರಿಸ್ದಾಗಲೇ ಗೊತ್ತಾಗಿದ್ದು. ನೋಡು ಎಷ್ಟಂತ ನಾನು ಸಹಿಸ್ಕೆಮನ. ನಿನ್ನ ಎದುರಿಗೆ ಎಷ್ಟು ನಾಟಕ ಮಾಡೋಳು. ನೀನು ಇಲ್ಲದೆ ಇರಬೇಕಾದ್ರೆ ಎಂತೆಂತ ಮಾತಾಡೋಳು. ನಿಮ್ಮ ಅಣ್ಣ ನಿನ್ನ ಸೊತ್ತರು ನಿನ್ನ ಮುಖ ನೋಡಬಾರ್ದೆ, ಹಂಗೆ ಮಾಡ್ತೀನಿ, ಪರ್ಮನೆಂಟಾಗಿ ದೂರ ಮಾಡ್ತೀನಿ ನಿಮ್ಮ ಅಣ್ಣ ಇನ್ನೂ. ನೀನು ನಾವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕಲ್ಲಿ. ನಾವು ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಅಣ್ಣಯ್ಯ ನಮ್ಮ ಹತ್ರನೇ ಬಿದ್ದಿರಬೇಕು. ಹಂಗೆ ಮಾಡ್ತೀನಿ ನಿಮ್ಮ ಅಣ್ಣನಿಗೆ ಅಂತ ಹೇಳಿ ಎಷ್ಟು ಇದು ಮಾಡಿದ್ಲು ಗೊತ್ತಾ? ಹೆಂಗೆ ಮಾತಾಡೋಳು. ನನಗೆ ಎಷ್ಟು ಹೊಟ್ಟೆ ಉರಿತೈತೆ. ನಮ್ಮನೆಯಾಗೆ ಬಿದ್ದಿರ್ಬೇಕು ನಿಮ್ಮ ಅಣ್ಣಯ್ಯ. ಮನೆ ಅಳಿಯಾಗಿ ಮನೆ ತೊಳೆಯ ಅಂತೇಳಿ ಮನೆ ತೊಳ್ಕೊಂಡು ಇರಬೇಕು ಅಂತ ಹೇಳ್ತಾಳಲ್ಲ. ನನಗೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ. ನಮ್ಮ ಅಣ್ಣಯ್ಯನೇ ಈ ರೀತಿ ಮಾತಾಡ್ತಾ ಇದ್ದಾಳೆ ಅಂತಂದರೆ ಯಾವ ತಂಗಿನೂ ಸಹಿಸ್ಕೊಳ್ಳಲ್ಲ ಅಣ್ಣಯ್ಯನ ಈ ರೀತಿ ಮಾತಾಡಿದ್ರೆ. ನನಗೆ ಬೇರೆ ಹಿಂಗೆ ನೋವಾಗೈತೆ ಅಂಥದ್ರಲ್ಲಿ ನೋಡಿ ಇವಳು ಬೇರೆನೆ. ಹೋಗೆ ಸುಮ್ಮನೆ, ಇಲ್ಲದೆಲ್ಲ ಹೇಳ್ತಾ ಇದೆಯಾ? ಹೋಗು ಸುಮ್ಮನೆ. ನಮಗೆ ಬೇರೆ ಇಲ್ಲಿ ಪಟ್ಟೆ ಸೀರೆ ನೋವಾಗಿದೆ, ತಲೆ ಸೊಟ್ಟೆ ಹೋಗಿದೆ. ಮತ್ತೆ ಒಬ್ರಿಗೆ ಕೆಟ್ಟದ್ದು ಬಯಸಿದ್ರೆ ಹಿಂಗೆ ಕಣೆ ಆಗೋದು, ಇನ್ನೂ ಜಾಸ್ತಿನೇ ಆಗುತ್ತೆ. ನೋಡ್ತಾ ಇರು, ನಿನಗಿನ್ನೂ ಎಂಥದ್ದು ಬರುತ್ತೆ. ಈಗ ಇವಳನ್ನ ಕರ್ಕೊಂಡು ಹೋಗಿ ಅಲ್ಲೇ ಇತ್ಕೊಂಡು ನೀನು ಹೇಳ್ದಂಗೆ ಕೇಳ್ಕೊಂಡು ಇರಲಿಲ್ಲ ಅಂತಂದರೆ ಅವಳೇನೇನು ನಿನ್ನ ಹತ್ರ ಸಂಸಾರ ಮಾಡಲ್ಲ. ನಿಜವಾಗ್ಲೂ ನಿನಗೆ ಬೆಲೆನೂ ಇರೋದಿಲ್ಲ. ಅವಳು ಏನಿದ್ರು ಎಲ್ಲಿರ್ಬೇಕು ಅಲ್ಲಿ ಇರಬೇಕು, ಕರ್ಕೊಂಡೋಗಿ ನೆಟ್ಟ ಸಂಸಾರ ಮಾಡಿಸ್ಬೇಕು ಗಂಡನಾಗಿ. ಅವಳು ಹೇಳ್ದಂಗೆ ಕೇಳ್ಕೊಂಡು ಬಂದು ಇಲ್ಲಿ ಇರೋದಲ್ಲ ನೀನು. ನೀನು ನೋಡು ಹೇಳಿರ್ತೀನಿ, ನೀನೇನಾನ ಇಲ್ಲೇ ಇದ್ದೆ ನಿನಗೆ ದೇವರಾಣೆಗೂ ಚಂಪ್ ಕೊಟ್ಟು ಹೋಗ್ತಾಳೆ, ಚಿಪ್ ಕೊಡ್ತಾಳೆ ಅವಳು ನಿನ್ನ ಕೈಗೆ. ಅಂತಾಳೆ ಇವಳು ಒಳ್ಳೆಯಳಲ್ಲ. ಕರ್ಕೊಂಡೋಗಿ ನೆಟ್ಟಿಗೆ ಎಲ್ಲಿರ್ಬೇಕು ಅಲ್ಲಿ ಇತ್ಕೊಂಡು ನೆಟ್ಟಿಗೆ ಸಂಸಾರ ಮಾಡಬೇಕು, ನೆಟ್ಟಿಗೆ ಎಲ್ಲ ಕೆಲಸ ಮಾಡಬೇಕು. ಹಂಗೆ ಇಕ್ಕಬೇಕು. ಎಷ್ಟಾನ ಲೂಸ್ ಕೊಟ್ಟರೆ ಹಿಂಗೆ ಮತ್ತೆ ಆಗೋದು. ಅಲ್ಲ ನನಗೇನು ಗೊತ್ತು ಅದಕ್ಕೆ ಹಿಂಗೆಲ್ಲ ಆಗೈತಿ, ಹಿಂಗೆಲ್ಲ ಮಾತಾಡ್ತಾ ಇದ್ದಾಳೆ ಇವಳು, ಮನಸ್ಸಿನಾಗ ಇಷ್ಟೆಲ್ಲ ಐತೆ ಅಂತ ಹೇಳಿ. ನಾನು ನಮ್ಮ ಗಿರ್ಜಿಂಬೆ ಅಂದಿರ್ಬೋದೇನೋ ಅಂತ ಅಂದ್ಕೊಂಡೆ. ಇವಳು ಅದೇ ಬೇಕಲ್ಲ, ಹಂಗಾದ್ರೆ ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದಾಳೆ ಅಂತ ಈಗ ಗೊತ್ತಾಯಿತು ನನಗೆ. ಅಯ್ಯೋ ದೇವ್ರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಣ್ಣನ ಮುಂದೆ ಅವಳ ಬಂಡವಾಳ ಎಲ್ಲ ಬಯಲು ಮಾಡಿದೆ. ಎಲ್ಲನ ನಮ್ಮ ಅಣ್ಣಗೆ ಇವಾಗ ಎಲ್ಲ ವಿಷಯ ಗೊತ್ತಾಯಿತು. ಇನ್ನು ನಮ್ಮ ಅಣ್ಣ ಏನು ಮಾಡ್ಬೇಕಾದ್ನು ಮಾಡ್ತಾನೆ ನೋಡು. ಇವಳು ಹೋಗಿ ನಮ್ಮ ಮನೆಯಾಗೆ ಇಟ್ಕೊಂಡು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ನಮ್ಮ ಅಣ್ಣ ಕೂಕಂದ್ರೆ ಕೂತ್ಕೋಬೇಕು, ನಿಂತ್ಕೊಂಡು ಹಂಗೆ ಇಟ್ಕೋಬೇಕು ನಮ್ಮ ಅಣ್ಣ. ಇಲ್ಲಿ ಸೇರ್ಕೊಂಡು ತವ್ರ ಮನೆಗೆ ಮೆರೆಯೋದಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.